ರಮದಾನ್ ಫಸ್ಟ್ ಡೇ ಇವತ್ತು 10:45ಗೆ ಬಿಟ್ಟಿದೆ ಶಾಲೆ. ಇವತ್ತು ಕೀರ್ತದ್ದು ಬರ್ಡೇ ಅಂತೆ ಕ್ಲಾಸಲ್ಲಿ. ಎಂತ ಕೊಟ್ಟರು ತೊಟ್ಟೆಯಲ್ಲಿ ನೋಡುವ, ಒಂದು ಚಂದವಾದ ತೊಟ್ಟು. ಇವರ ಕ್ರಿಸ್ಮಸ್ ಮುಗಿಲಿಲ್ಲ, ಚಿಂತಿಲ್ಲ ನಮಗೆ. ಕ್ರಿಸ್ಮಸ್ ಆದರೆ ಏನು, ನ್ಯೂ ಇಯರ್ ಆದರೆ ಒಂದು ತೊಟ್ಟೆ ಸಿಕ್ಕಿತಲ್ಲ ಸಾಕು. ನೋಡು ಎಂತೆಲ್ಲ ಉಂಟು. ಒಂದೊಂದು ಐಟಮ್ ತೆಗಿ, ಒಂದೊಂದೇ ತೆಗೆದುಕೊಡು ಮಮ್ಮಗೆ. ಎಂತ ಉಂಟು ನೋಡ, ಕೊಡಿಲ್ಲಿ. ಚಾಕ್ಲೇಟ್, ಒಂದು ಚಾಕ್ಲೇಟ್ ಬರುವುದಿಲ್ಲ ಈಚೆ, ಆಚೆ ಇಡ್ತಿದ್ದಾಳೆ ಒಂದು ಚಾಕ್ಲೇಟ್. ನೆಕ್ಸ್ಟ್ ಬರಲಿ. ಇದೊಂದು ಟಾಯ್ ಕೊಟ್ಟಿದ್ದಾರೆ ಆ ತೊಟ್ಟೆಯಲ್ಲಿ. ಓಕೆ, ಹೀಗೆ ಮಾಡಿ ಒತ್ತಿದ್ರೆ ಟುರ್ ಅಂತೇಳಿ ಹಾರ್ತದೆ ಅದು. ಇದೊಂದು. ನೆಕ್ಸ್ಟ್ ಎಂತ ಕೊಟ್ಟಿದ್ದಾರೆ ತೋರಿಸು ಮಗ. ಹಾಗೆ ನಿನ್ನಾಗಿ ಹಾರ್ತದೆ. ನೆಕ್ಸ್ಟ್ ತೋರಿಸು. ಮತ್ತು ಇದೊಂದು ಕೊಟ್ಟಿದ್ದಾರೆ, ಇದು ಒಂದು ಚಿಕ್ಕ ಟಾಯ್ ಎಲ್ಲ ಮಕ್ಕಳಿಗೆ. ಮೆಲ್ಲ ಮೆಲ್ಲ. ಮತ್ತು ನೆಕ್ಸ್ಟ್ ಎಂತ ಉಂಟು? ಮತ್ತು ನೆಕ್ಸ್ಟ್ ಒಂದು ಪೆನ್ಸಿಲ್, ಪೆನ್ಸಿಲ್, ಮತ್ತು ಒಂದು ಲಬ್ಬರ್ ಅಲ್ಲ ರಬ್ಬರ್, ಪಿಸ್ತಾಚಿಯೋ ಚಾಕ್ಲೇಟ್. ತಮ್ಮ ಕೂದಲು ಎದುರು ಬಿದ್ದ ಕೂದಲನ್ನು ಸ್ವಲ್ಪ ಹಿಂದೆ ಮಾಡಬಹುದಾ? ಡೇಟ್ ಚಾಕ್ಲೇಟ್ ಮೊನ್ನೆ ತಿಂದೇವಲ್ಲ ಅಂಥ ಚಾಕ್ಲೇಟ್. ಸೇಮ್ 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 ಸೇಮ್. ನಾನು ಇಫ್ತಾರಿಗೆ ಹೊರಗೆ ಬಂದರೆ ಓನ್ಲಿ ಬ್ರೀದ್ ಇನ್, ನೋ ಬ್ರೀದ್ ಔಟ್ ಮಾಡಲಿಕ್ಕೆ ಮನಸ್ಸೇ ಆಗುತ್ತೆ. ನಾವೆಲ್ಲ ಫುಡ್ಡಿ ಅಲ್ಲ. ಮಟನ್ ಸ್ಮೆಲ್. ಇಫ್ತಾರ್ ಟೈಮಲ್ಲಿ ರೋಡ್ ಫುಲ್ಲು ಖಾಲಿ ನೋಡಿ, ಯಾರು ಸಹ ಹೊರಗೆ ಸಹ ಇಲ್ಲ, ಎಲ್ಲ ಖಾಲಿ ಖಾಲಿ ಖಾಲಿ. ಮೆಲ್ಲ ಈಚೆ ಬಾ, ಈಚೆ ಬಾ ಕಿಯಾರ, ಈಚೆ. ಇಫ್ತಾರಿಗೆ ನೋಡಿ ಹೀಗೆಲ್ಲ ಇಡ್ತಾರೆ. आ जाओ आ जाओ. ये क्या है? एक पकौड़ा है. एक पकौड़ा हाँ. मेरे को ಸಮೋಸ दे दो 4 ಪೀಸ್. ಇಫ್ತಾರಿ ಅಂದರೆ ಮುಸ್ಲಿಮ್ಸ್ನವರು ಫಾಸ್ಟಿಂಗ್ ಮಾಡ್ತಿದ್ದಾರಲ್ಲ, ಅವರ ಫಾಸ್ಟಿಂಗ್ ಬಿಡುವ ಟೈಮನ್ನು ಇಫ್ತಾರಿ ಅಂತೇಳಿ ಹೇಳ್ತಾರೆ. ಪಕೋಡ ಸಹ ಉಂಟು, ನಾನು ತಗೊಂಡೆ. ಬರ್ತಾ ಉಂಟು 2 ಕಟ್ಟ, ಎಲ್ಲ ಮಿಕ್ಸ್ಡ್ ತಗೊಂಡಿದ್ದೇವೆ. ಸೈಡ್ ಬಾ ಮಗ, ಸೈಡ್ ಬಾ, ಪಕೋಡ ಹೋದ್ರೆ. ಅತ್ತೆ ಕಾಯ್ತಿದ್ದಾರೆ ಪಕೋಡ ತಿನ್ನಲಿಕ್ಕೆ. ಅಡಿ ನಡುವಲ್ಲಿ ನಿಲ್ಲಿಸಿದ್ದೇವೆ ಪಕೋಡ ತಗೊಳ್ಳುವ ಬಿಸ್ನೆಸ್ಸಲ್ಲಿ. ಬಾರ ಇಲ್ಲಿ ಬಾರ, ಗಾಡಿ ಬರ್ತಿದೆ ಮೆಲ್ಲ ಹೋಗು. ಸ್ವಿಮ್ಮಿಂಗ್ ಕ್ಲಾಸ್ ಆಯಿತು. ಗಾಡಿ ಲಾಕ್ ಮಾಡು ಮಗ. ನಾವು ನಮ್ಮ ತೊಟ್ಟೆ ಹಾಗೂ ನಮ್ಮ ಪಕೋಡೆ ಎಲ್ಲ ಹೋಗ್ತಾ ಇದ್ದೇವೆ. ರಮದಾನ್ಗಂತೂ ಇಲ್ಲಿ ಎಲ್ಲ ಹೋಟೆಲ್ಸ್ ಬಂದ್, ಬೆಳಿಗಿಂದ ರಾತ್ರಿವರೆಗೆ ಬಂದು ರಾತ್ರಿಗೆ ಓಪನ್ ಆಗ್ತದೆ. ಈಗ ಕೆಲವು ಹೋಟೆಲ್ಸ್ ಎಲ್ಲ ಓಪನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಬೇರೆ ಬೇರೆ ಜಾತಿ ಜನರು ಇದ್ದಾರಲ್ಲ, ಮುಸ್ಲಿಮ್ಸ್ ತಿನ್ನೋದಿಲ್ಲ, ಆದರೆ ಬೇರೆ ಜಾತಿಯ ಜನರು ತಿನ್ನಬೇಕು ಅಂತೇಳಿ ಹೋಟೆಲ್ಸಿಗೆ ಓಪನ್ ಇಡ್ತಿದ್ದಾರೆ. ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಕಮ್ಮಿ ಆಗ್ತಾ ಉಂಟು. ಆದರೆ ಹೆಚ್ಚಾಗಿ ಎಲ್ಲ ಕ್ಲೋಸ್ ಮಾಡಿರ್ತಾರೆ, ಯಾಕಂದರೆ ಓನರ್ಸ್ ಮುಸ್ಲಿಮ್ಸ್ ಇರ್ತಾರಲ್ಲ, ಸೊ ಕ್ಲೋಸ್ ಇರ್ತದೆ. ಸೊ ಈಗ ಹೊರಗೆ ಹೋಗುವಾಗಂತೂ ಇಫ್ತಾರಿದೆಲ್ಲ ರೆಡಿ ಆಗ್ತಾ ಉಂಟು. ಎಲ್ಲ ಫ್ರೈಡ್ ಐಟಮ್, ಸಮೋಸ, ಪಕೋಡೆ ಬಾಯಲ್ಲಿ. ನಾನು ತಗೊಳ್ಳೋದು ಬೇಡ ಅಂತ ಹೋದದ್ದು, ಆದರೆ ಸೀದಾ ಹೋಗುವಾಗ ಸ್ಮೆಲ್ ಬಂತು, ತಗೊಂಡೇ ಬಿಟ್ಟೆ. ಫುಡ್ಡಿ ಅಲ್ಲ ನಾವು. ಆ ತೊಟ್ಟೆಯನ್ನು ಅನ್ಬಾಕ್ಸಿಂಗ್ ಮಾಡುವ. ಇದರಲ್ಲಿ 2 ಕಿವಿದಲ್ಲ, ಇದು ಇವಳ ಡೋನಟ್. 2 ಡೋನಟ್ ಬಂದಿದೆ. ಏನಂತೆ? ಮತ್ತು ಇದರಲ್ಲಿ ಎಂತ ಉಂಟು ನೋಡಿ. ಇದರಲ್ಲಿ ಅಕ್ಕ ಸ್ವಲ್ಪ ನಿಲ್ಲಿ. ಪಾಪ ಉಪವಾಸ ಇರುವುದು ನಾವು, ಅವರು ಇಫ್ತಾರಿ ಮಾಡಿ ತಂದದ್ದು ನಾನು. ಇದು ಇಷ್ಟು ಪಕೋಡ 2 ದಿರಮ್ದಿದು. ಇದರಲ್ಲಿ 2 ಅಂದರೆ ಒಂದು 45-50 ರೂಪಾಯಿದು. ಇದು 6 ಬಂತು, 6 ಉಂಡೆ ಉಂಟು ಇದರಲ್ಲಿ. ಇದಕ್ಕೆ 50 ರೂಪಾಯಿ. ಇನ್ನು ಇದರಲ್ಲಿ ಉಂಟು ಫ್ರೆಂಡ್ಸ್, ಆಗಲಿಲ್ಲ ಫ್ರೆಂಡ್ಸ್, ಇನ್ನೂ ಸಹ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಉಂಟು. ಸ್ಕಿಪ್ ಮಾಡದೆ ನೋಡಿ. ಅಕ್ಕ ನೀವೆಲ್ಲಿ ಓದೋದು? ಓ ಅಕ್ಕ. ಮತ್ತು ಇದು ಚಿಕ್ಕ ಬರ್ಗರ್ ಬರ್ತದೆ, ಮಿನಿ ಬರ್ಗರ್ ಅಂತೇಳಿ, ಅದು ತಗೊಂಡೆ. ಈಗಲ್ಲ ವೇಟ್, ಸ್ನ್ಯಾಕ್ ಟೈಮ್ ಓಕೆ. ಮತ್ತು ಇದರಲ್ಲಿ ಸಹ ಉಂಟು. ಇದು ತೊಟ್ಟೆ ಇಡಿ ಮಗ. ನೀರು ಸ್ವಲ್ಪ ಆಚೆ ಇಡ್ಬೋದಾ? ಇಲ್ಲಿ ಬೊಲ್ಲ ಬರ್ಬೋದು ಬಿದ್ದರೆ.
ಮತ್ತು ಇದರಲ್ಲಿ ಸಮೋಸ ಹಾಗೂ ಪಕೋಡೆ. ಪಕೋಡ ಅದು ನಾನು ಸುಮ್ಮನೆ ಹೇಳೋದಾಯ್ತಾ ಪಕೋಡೆ ಅಂತೇಳಿ. ಇಷ್ಟು ಪಕೋಡೆ ಇಲ್ಲಿ ಒಂದು ಬಿದ್ದಿದೆ. ಇದಕ್ಕೆ 3 ದಿರಮ್ಸ್. 3 4 ಇದಕ್ಕೆ 1 ದಿರಮ್. 1 2 3 4 4ಗೆ 4 ದಿರಮ್. ಇದು 3 ದಿರಮ್ದು. ಇಷ್ಟೆಲ್ಲ ಉಂಟು ಇವತ್ತು ನಮಗೆ ಹಬ್ಬ. ಅದು ಕರೆಕ್ಟ್. ಇದು ಡೋನಟಿಗೆ ಒಂದಕ್ಕೆ 2 ದಿರಮ್. ಇನ್ನು ಲೆಕ್ಕ ಮಾಡಿ ಇವತ್ತು ಮುಗಿಬೋದಾ? ಓಕೆ ಓಕೆ ಫೈನ್. ಎಂತ ಮೀನಾ? ಮೀನು ಕೊಡ್ಡೆ. ಮೀಟಾ? ಕರೆಕ್ಟ್ ಕರೆಕ್ಟ್ ಮೀಟ್. ಅದು ಚಿಕನ್ ಅಲ್ಲ, ಇದೆಲ್ಲ ವೆಜ್, ಪ್ಯೂರ್ ವೆಜ್ ಇವತ್ತು ನಾವು. ವೀನಕ್ಕದು ದಿಬ್ಬಣ್ಣ ರೆಡಿ ಆಯಿತು. ಸ್ವಿಮ್ಮಿಂಗ್ ಪೂಲ್ ಊಟವ? ಇಲ್ಲ ನಾನು ತಿನ್ನಲಿಲ್ಲ, ಯಾವತ್ತು ತಿನ್ನೋದು ಅಂತ ಗೊತ್ತಾಗುದಿಲ್ಲ. ಅಯ್ಯೋ ಕನ್ಫ್ಯೂಸ್ಡ್ ಆಗಿದ್ದಾರೆ. ಯಾವತ್ತೊಂದು ಇಂಕಿ ಪೊಂಕಿ ಡಾಂಕಿ ಮಾಡಿ ತೆಗೀರಿ. ವಸಲ್ ಬೇಕ್ರಿ ಇದು. ಇದು ಇದು ಪಕೋಡ ಅಂತ. ಎಂಥದ್ದು ಪಕೋಡ ಕೇಳೋದು ಅವನಿಗೆ ಗೊತ್ತಿಲ್ಲ. ಒಟ್ಟಾರೆ ಉಳ್ದ ಕಾಯಿಪಲ್ಯ ಎಲ್ಲ ಕಾಯಿಪಲ್ಯ ಎಲ್ಲ ಬೆರಕೆ ಮಾಡಿ ಪಕೋಡೆ ಮಾಡಿ ಹುಟ್ಟಿದಾನು. ಒಡೋಟ ತಾವೆಂತ ಬ್ರೈಡ್ಸ್ ಮೇಡ್. ಪಕೋಡ ಬಾಯಿಗೆ ಹಾಕ್ಲಿಕ್ಕೆ ಹೋಗುವಾಗಲೇ ಗಂಡದ್ದು ಕಾಲ್ ಬಂತು. ನಾಳೆ ನನ್ನ ಬರ್ಡೇ ಅಲ್ಲ, ಸೊ ಎಂಥದ ಒಂದು ಸರ್ಪ್ರೈಸ್ ತರ್ತಿದ್ದೇನೆ ಅಂತೇಳಿ ನಿಂಗೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡು, ರೆಡ್ ಪಕೋಡ ಮಾಡ್ಲಿಕ್ಕೆ ಹೋಗುವಾಗಲೇ ಕಾಲ್ ಬಂತು. ಸೊ ಪಕೋಡೆಯನ್ನು ಅಲ್ಲೇ ಇಟ್ಟೆ, ಇನ್ನು ತೊಟ್ಟೆಯಲ್ಲಿ. ಯಾರು ಬರ್ತಾರೆ ಗೊತ್ತಿಲ್ಲ, ನೋಡಬೇಕು. ಮನೆ ಕ್ಲೀನ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದಾರೆ. ಸೊ ಬ್ಯಾಕ್ ಟು ಆ್ಯಕ್ಷನ್. ಹೊಂಜೋಗಿದೆ, ರೆಸ್ಟೇ ಇಲ್ಲ. ಪಕೋಡ ತಿನ್ಲಿಕ್ಕೆ ಸಹ ಪುರ್ಸೋತಿಲ್ಲ ಮಾರೆ. ಸಲಾಮ್ ಅಯ್ಯ, ಬನ್ನಿ ಬನ್ನಿ ಬನ್ನಿ. ಕಾಯ್ತಾ ಇದ್ಲು ಅವಳು. ನಮ್ಮ ಚರ್ಚಿನ ಅಯ್ಯ ಅಂದರೆ ಪ್ರೀಸ್ಟ್ ಆಯ್ತಾ. ಪ್ರೀಸ್ಟನ್ನು ಅಯ್ಯ ಕರೆಯೋದು ನಾವು. ಅವರು ಹಾಗೂ ನಮ್ಮ ಚರ್ಚಿನ ಎಲ್ಡರ್ ಬಂದಿದ್ದಾರೆ ನನ್ನ ಬರ್ಡೇಯ ಪ್ರೇಯರ್ ಮಾಡಲಿಕ್ಕೆ. ನಮ್ಮ ಲೈಫ್ ಮೀನಿಂಗ್ ಆಗೋದೇ ಪ್ರೇಯರ್ ಇದ್ದದ್ರಿಂದಲ್ಲ. ದೇವರು ನಮಗೆ ಕೊಟ್ಟದ್ರಿಂದ ಈ ಲೈಫ್ ಉಂಟು. ಅದಕ್ಕೆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಎಲ್ಲ ಸಹ ಸೇರಿ ಪ್ರೇಯರ್ ಮಾಡ್ತಾ ಇದ್ದೇವೆ. ಪಕೋಡೆ ಉಂಟು ಇನ್ನು ಸಹ ಕ್ರಿಸ್ಪಿ. ಎಷ್ಟು ಹೊತ್ತಾದ್ರೆ ಸಹ ಕುಯ್ಯಾಗಲಿಲ್ಲ ನೋಡಿ. ಹೊಯ್ಗೆ ಭಾರಿ ಒಳ್ಳೆ ಪಕೋಡೆ. ಕ್ಯಾಬೇಜ್ದು ಪಕೋಡೆ. ಚಿಕನ್ ಸಮೋಸ. ಇದು ಯಾವುದ್ರ ಬಜ್ಜಿ ಅಂತಿಲ್ಲ, ಇದ್ದ ಬಂದ ಕಾಯಿಪಲ್ಯ ಎಲ್ಲ ಉಂಟು ಇದರಲ್ಲಿ. ಪಕೋಡೆ ಖಾಲಿ, ಲಾಸ್ಟ್ ಒಂದು ಪಕೋಡೆ. ಶಾರ್ಪ್ 10:30 ಆಗ್ತಾ ಬಂತು. ನನ್ನ ಬರ್ಡೇದು ದಿನ ಈಗ ಸ್ಟಾರ್ಟ್ ಆಯಿತು. 10:30 ಅಂದರೆ ಇಲ್ಲಿದು 10:30, ಊರುದು 12 ಗಂಟೆ. ಇದು 10:30 ಅಂದರೆ ಊರುದು 12 ಗಂಟೆ. ನಾನು 12 ಗಂಟೆಗೆ ಹುಟ್ಟಿದಲ್ಲ, ಕೂಲೇ ಅಲ್ಲ ನಾನು, 12 ಗಂಟೆಗೆ ಹುಟ್ಟಿದಲ್ಲ. ಸೊ ಯಾರಿಂದ ಸಹ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ವಿಶ್ ಮಾಡಲಿಕ್ಕೆ. ಎಲ್ಲ ಮಲಗಿರ್ತಾರೆ. ನಾಳೆ ವೀಕೆಂಡ್, ಸೊ ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ. ಸೊ ಗಮ್ಮತ್ತು ಮಾಡುವ. ನಾಳೆ ಫುಲ್ ಡೇ ನಮ್ಮ ಜೊತೆ ಇರ್ತಾರೆ. ಇಲ್ಲಾಂದರೆ ಇಷ್ಟು ವರ್ಷ ಅವರು ಕೆಲಸಕ್ಕೆ ಹೋಗ್ತಿದ್ರು. ವೀಕ್ ಡೇ ಬರ್ತಿತ್ತು ನನ್ನ ಬರ್ಡೇ. ಸೊ ಫಸ್ಟ್ ಟೈಮ್ ಸಾಟರ್ಡೆ ಬಂದಿದೆ. ನೋಡು ನಾಳೆ ಎಂಥ ಸರ್ಪ್ರೈಸ್ ಉಂಟು ನೋಡು. ಕಿಯಾರ ಬೇಗ ಮಲಗಿದ್ಲು. ಸ್ವಿಮ್ಮಿಂಗ್ ಕ್ಲಾಸ್ಗೆಲ್ಲ ಹೋಗಿ ಬಂದು ಪೂಡಿ ಎಲ್ಲ ತಿಂದು ಹೊಟ್ಟೆ ಗಟ್ಟಿ ಮಾಡಿ ಚೋಚ ಮಲಗೋ ಮುಂಚೆ ವಿಶ್ ಮಾಡಿದಾಳೆ ಹ್ಯಾಪಿ ಬರ್ಡೇ ಮಮ್ಮ ಅಂತೇಳಿ. ಸೊ ಅವಳೇ ಫಸ್ಟ್ ವಿಶ್ ಮಾಡಿದ್ದು ಕಿಯಾರ. ಹಾಗೂ ನೆಕ್ಸ್ಟ್ ಹಸ್ಬೆಂಡ್ ಅವ್ರಿಗೆ ಸಹ ಅವ್ರು ಹೇಳಿದರು ಎಲ್ಲ ಇಟ್ಟಿದ್ದಾರೆ 10:30ಗೆ ಹೇಳ್ತಾನೆ ಅಂತೇಳಿ. ನೋಡುವ ಎದ್ರೆ ಹೇಳ್ತಾರೆ. ಇಲ್ಲ ಸಾಕಾಗಿ ಬರುದಲ್ಲ. ನಾನು ಏನು ಸಹ ಪುಲ್ಯಕಾಂಡ ಹುಟ್ಟಿದಲ್ಲ, ನಾನು ಹುಟ್ಟಿದ್ದು ಸಂಜೆಗೆ. ಸೊ ನಡೀತದೆ, ಸಂಜೆ ವಿಶ್ ಮಾಡಿದರೆ ಸಹ ನಡೀತದೆ. ಒಟ್ಟಾರೆ ವಿಶ್ ಮಾಡಿದರೆ ಆಯ್ತಲ್ಲ, ಸೊ ನಡೀತದೆ. ಇವರೊಬ್ಬರು ಕಾಯ್ತಾ ಇದ್ದಾರೆ ಇಲ್ಲಿ, ಗಿರಾಕಿ ವೀನಕ್ಕೆ ಇದ್ದಾರೆ. ಸೊ ಅವ್ರದ್ದು ವಿಶಸ್ ಮಾಡಿ ಒಂದು ಚಿಕ್ಕ ಪ್ರೇಯರ್ ಮಾಡಿ ಇನ್ನು ಚೋಚ ಮಾಡೋದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಂದು ಬರ್ಡೇ, ಅವ್ರದ್ದಲ್ಲ ನಂದು. ಅಯ್ಯಪ್ಪ. ಓಕೆ ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರೇಯರ್ ಮಾಡೋ ಮತ್ತೆ ಮಲಗುವ. ಓಕೆ ಬಂದರು ಫೋನಲ್ಲಿ ಎಲ್ಲ ಬಿಟ್ಟು. ಇನ್ನು ಇಡೋ ವರ್ಷ ಕೇಳಬೇಕಲ್ಲ ವಿಶ್ ಮಾಡಲಿಲ್ಲದ್ರೆ. ಹ್ಯಾಪಿ ಬರ್ಡೇ ಟು ಮೀ. ಒಂದು ರಾಗ ಆಡಿ ನೋಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇದ್ದೇನೆ ಮರಳಿ. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶರಾನ್, ಹ್ಯಾಪಿ ಬರ್ಡೇ ಟು ಯು. ನಾಳೆ ಇಂಪಾಗಿ ಆಡ್ತಾರೆ ಆಯ್ತಾ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಣ್ಣು ಎಂತ ಅಂತಿಲ್ಲ, ಸ್ವಲ್ಪ
ಸ್ವೆಲ್ಲಿಂಗ್ ಆಗಿದೆ. ಇದು ಬರ್ಡೇ ಅಲ್ಲ, ಎಂಥದ ಬಂದು ಕಚ್ಚಿದ, ಕಿಸ್ ಕೊಟ್ಟು ಹೋಗಿದ ಗೊತ್ತಿಲ್ಲ. ಫುಲ್ಲು ತುರಿಸ್ತಾ ಉಂಟು, ಇಲ್ಲದ್ರೆ ಅದು ಗ್ಲೋಕೋಮಾ ಸ್ಟಾರ್ಟ್ ಆಗಿದೆ ನೋಡ್ಬೇಕು, ಅದು ಸಹ ನೋಡ್ಬೇಕು, ಗೊತ್ತಿಲ್ಲ. ಫುಲ್ ಇರಿಟೇಟಿಂಗ್. ಇನ್ನೊಂದು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೇಕಾ ಅನ್ಸುತ್ತೆ ನಾನು. ಫುಲ್ಲು ಸ್ವೆಲ್ಲಿಂಗ್ ಆಗಿದೆ. ನೋಡಬೇಕು, ಒಮ್ಮೆ ಕನ್ಸಲ್ಟ್ ಮಾಡಬೇಕು. ತುಂಬ ತುರಿಸೋದು. ಕ್ಲಿಯರಿಂಗ್ ಐ ಡ್ರಾಪ್ಸ್ ಹಾಕಿದೆ, ಆದರೂ ಸಹ ಕಮ್ಮಿ ಆಗ್ತಿಲ್ಲ. ಬ್ರೇಕ್ಫಾಸ್ಟ್ ಇವತ್ತು ಸ್ಟ್ರಿಕ್ಟ್ಲಿ ನನಗೆ ಆರ್ಡರ್ ಆಗಿದೆ, ಎಂತ ಸಹ ಮಾಡೋದು ಬೇಡ ಬ್ರೇಕ್ಫಾಸ್ಟಿಗೆ ಅಂತೇಳಿ. ಸೊ ಎಂತ ಮಾಡೋದು ನನಗೆ ಒಂದು ಆಲೂ ಪರೋಟ ಅಂದರೆ ಒಂದು ಭಾರಿ ಒಂದು ಲಾಯ್ಕ್ ಬ್ರೇಕ್ಫಾಸ್ಟ್. ದೋಸೆ ಸಹ ಇಷ್ಟ, ಇಡ್ಲಿ ವಡೆ ಎಲ್ಲ ಇಷ್ಟ, ಆದರೆ ಸಮಥಿಂಗ್ ಡಿಫ್ರೆಂಟ್ ತಿನ್ನುವ ಅಂತೇಳಿ ಇವತ್ತು ಆಲೂ ಪರೋಟ ಆರ್ಡರ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೆಸ್ಟೋರೆಂಟ್ಸ್ ಹೆಚ್ಚಾಗಿ ಡೈನಿನ್ ಇಲ್ಲ, ಅಂದರೆ ಅಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆಲ್ಲ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ. ರೆಸ್ಪೆಕ್ಟ್ ಮಾಡಲಿಕ್ಕೆ, ಇದೊಂದು ಮುಸ್ಲಿಂ ಕಂಟ್ರಿ ಅಲ್ಲ, ಸೊ ಅವರ ಕಸ್ಟಮ್, ಅವರ ಟ್ರೆಡಿಷನ್ ನಾವು ರೆಸ್ಪೆಕ್ಟ್ ಮಾಡಬೇಕು, ಅವರ ಕಂಟ್ರಿ ಅಲ್ಲ. ಸೊ ಅದರಿಂದಾಗಿ ಎಲ್ಲ ರೆಸ್ಟೋರೆಂಟ್ಸ್ ಬಂದುಂಟು. ಹೋಮ್ ಡೆಲಿವರಿ ಕೊಡ್ತಾರೆ. ಹೋಮ್ ಡೆಲಿವರಿ ನಾವು ಆಲೂ ಪರೋಟ ಆರ್ಡರ್ ಮಾಡ್ತಾ, ಅಯ್ಯೋ ಹೇಳುವಾಗಲೇ ಬಾಯ್ ನೀರು, ಆ ಲೆವೆಲ್ದು ಫುಡಿ ನಾವು. ಈಗ ಬರ್ತದೆ ಆಲೂ ಪರೋಟ ಹಾಗೂ ಒಂದು ಬೆಚ್ಚ ಶುಂಠಿದು ಚಹಾ ಒಂದು ಮಾಡಿದೆ. ಶುಂಠಿದು ಚಹಾ ಕುಡಿತಾ ಬೆಚ್ಚ ಆಲೂ ಪರೋಟ ತಿನ್ನುವ. ಈಗ ಬರಲಿಲ್ಲ ಇನ್ನೂ ಸಹ, ನೋಡುವ ಬಂದ ಮೇಲೆ ತೋರಿಸ್ತಾರೆ. ಬಂತು ಬ್ರೇಕ್ಫಾಸ್ಟ್ ಬಂತು. ಕೀಟ ಅಂದರೆ ಇಲ್ಲಿದೊಂದು ಊರಲ್ಲೆಲ್ಲ ಹೀಗೆ ಝೊಮ್ಯಾಟೊ ಉಂಟು. ಕೀಟ ಅಂದರೆ ಹುಳ, ಇಲ್ಲಿದು ಕಂಪೆನಿ ಕೀಟ ಡೆಲಿವರಿ ಕಂಪೆನಿ. ಇದು ಹೊಸದು ಸ್ಟಾರ್ಟ್ ಆದದ್ದು. ಓಪನ್ ಮಾಡಿ ನೋಡು, ನಾನು 2 ಓಪನ್ ಮಾಡಿ. ಹ್ಯಾಪಿ ಬರ್ಡೇ ಟು ಗಟ್ಟಿ ಉಂಟಾ? ರಾಗ ನಿಲ್ಲುದು ಬೇಡ, ರಾಗ ಹೋಗ್ಲಿ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಯೋ ಊರಲ್ಲೆಲ್ಲ ಇದು ನನ್ನ ಅಮ್ಮ ತೆಗ್ದಿಡ್ತಿದ್ರು ತೊಟ್ಟೆ, ಇವರೆಲ್ಲ ಚಲ್ಲಪಿಲ್ಲಿ ಮಾಡಿಬಿಟ್ರು. ಇದನ್ನು ತೆಗಿಯುವ. ಒಂದು ತೆಗಿಯುವಾಗ ಒಬ್ಬರೊಬ್ಬರದ್ದು ಕಾಲ್ ಬರ್ತಾ ಉಂಟು. ಈಗಷ್ಟೇ ಅಜ್ಜಮ್ಮದು ಕಾಲ್ ಬಂತು. ಇದೆಂತ ಪೂರಿಯಾ? ಪೂರಿ ಸಿರುಂಟಿದೆ ಚಳಿಗೆ. ಬಿಸಿ ಉಂಟಾ? ಓಕೆ. ಹೌದು, ಈಗ ಇಲ್ಲ ಅಲ್ಲ ಡೈನಿನ್, ಎಂತ ಮಾಡೋದು? ಶೋಲಯ್ಯ. ಹೌದಾ? ತೋರಿಸಿ ಚೋಲೆ ಅಂತ ಇದು ತೋರಿಸಿ. ಓ, ಇದು ಪೂರಿಯಾಗಿ ಮಾತ್ರ ದೊಡ್ಡ ಬೆಡ್ಶೀಟ್ ಆಗಿ ಉಂಟು. ನೀರುಳ್ಳಿ ಸಹ ಕೊಟ್ಟಿದೆ. ಮಲಗಬೇಕಾ ಬ್ಲ್ಯಾಂಕೆಟ್ ಹಾಕಿ? ಸೊ ಇದರಲ್ಲಿ ಇದು ಚೆನ್ನ ಕರಿ, ಇವರದ್ದು ಬಾಜಿ ಸ್ವಲ್ಪ ತೆಳು, ಹೈದ್ರಾಬಾದಿ ಪರೋಟ, ಪನ್ನೀರ್ ಪರೋಟ, ಪೂರಿ, ನೀರುಳ್ಳಿ, ದಹಿ, ಬಾಜಿ. ಇವರು ಸ್ಟಾರ್ಟ್ ಮಾಡಿ ಆಗಿದೆ. ಹ್ಯಾಪಿ ಬರ್ಡೇ ಟು ಮೀ. ಬನ್ನಿ ನೋಡೋ, ಎಲ್ಲ ಬ್ರೇಕ್ಫಾಸ್ಟ್ ಮಾಡುವ. ಹ್ಯಾಪಿ ಬರ್ಡೇ ಟು ಮೀ. ಡ್ಯಾಡ ಬರ್ಡೇ ಅಲ್ಲ ಮಾರೆ, ನನ್ನ ಬರ್ಡೇ. ಹೈದ್ರಾಬಾದಿ ರೆಸ್ಟೋರೆಂಟ್, ಬಟ್ ಒಳ್ಳೆ ಉಂಟು. ಟೂ ಗುಡ್ ನಾಲ್, ಥ್ಯಾಂಕ್ ಯು, ವೆರಿ ನೈಸ್, ಥ್ಯಾಂಕ್ ಯು. ನಾನು ಹಾಗೂ ನನ್ನ ಟೀಮ್ ಹೊರಟಿದ್ದೇವೆ. ಎಲ್ಲಿ ಗೊತ್ತುಂಟಾ? ಶಾಪಿಂಗ್ ಮಾಡಲಿಕ್ಕೆ. ಒಂದು ಬರ್ಡೇಗೆ ಒಳ್ಳೆ ರೀತಿಯಲ್ಲಿ ಶಾಪಿಂಗ್ ಮಾಡಿಸ್ತೇನೆ ಅಂತೇಳಿ ಹೇಳಿದ್ರು. ಹೇಳುವಾಗ ಬಿಡಬಾರ್ದು. ಅದಕ್ಕೆ ಈಗ ಹೋಗ್ತಿದ್ದೇವೆ ನಮ್ಮ ಮನೆ ಹತ್ರ ಇರುವ ಸಿಟಿ ಸೆಂಟರ್. ಬ್ಯಾಂಡ್ ಬೇರೆ. ಥ್ಯಾಂಕ್ ಯು ಕಿಯಾರಾ. ನನ್ನ ಬರ್ಡೇಗೆ ನಾನು ಕೊಡುದಾ? ನನ್ನ ಬರ್ಡೇಗೆ ನೀನ್ ಕೊಡ್ಬೇಕು. ಅಮ್ಮ ತಕೋ. ವಾಶ್ ಮಾಡ್ಲಿಕ್ಕೆ ಹೇಳಿದೆವು, 15 ದಿರಂ ಗಾಡಿ ವಾಶ್ ಮಾಡಿದಕ್ಕೆ. ಹೋಗುವ. ಇದೆಂತ ತೊಟ್ಟೆ? ಕಿಯಾರಾ ತೊಟ್ಟೆ ಹಿಂದೆ ಇಡು. ಕಿಯಾರಾ ತೊಟ್ಟೆ ಹಿಂದೆ ಇಡು. ನೀನ್ ಮಾರ್ಕೆಟಿಗೆ ಹೋಗುದೇ ತೊಟ್ಟೆ ಇಟ್ಕೊಂಡು? ನಮ್ಮ ಅಜ್ಮಾನಿನ ಸಿಟಿ ಸೆಂಟರ್.
ಇಲ್ಲೆಲ್ಲ ಫಸ್ಟ್ ಮೊಬೈಲ್ದು ಅಂಗಡಿ. ಡೂ ಅಂದರೆ ಇಲ್ಲಿದು ಮೊಬೈಲ್ ಅಂಗಡಿ. ಊರಲ್ಲಿ ಹೀಗೆ ವೋಡಾಫೋನ್ ಎಲ್ಲ ಉಂಟು, ಹಾಗೆ ಇಲ್ಲಿದು ಮೊಬೈಲ್ ಅಂಗಡಿದು ಸ್ಟೋರ್. ಒಂದು ಡೂ, ಇನ್ನೊಂದು ಇದು ಎತಿಸಲಾತ್. 2 ಕಂಪನಿ ಸಹ ಇಲ್ಲಿ ಉಂಟು ಮಾಲಲ್ಲಿ. ಎಂಥ ಸಹ ಪ್ರಾಬ್ಲಮ್ ಆದರೆ ಇಲ್ಲಿ ಬರ್ಬೋದು. ಇಲ್ಲಿ ಫುಡ್ ಕೋರ್ಟ್. ಈಗ ಫುಡ್ ಕೋರ್ಟ್ ಓಪನ್ ಇಟ್ಟಿದ್ದಾರೆ, ಮುಂಚೆ ಎಲ್ಲ ಕ್ಲೋಸ್ ಮಾಡ್ತಿದ್ರು ರಮದಾನ್ ಟೈಮಲ್ಲಿ. ಹೌದು ಮಗ. ಎಸ್ 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 ಇದು ಇಲ್ಲಿದು ಥಿಯೇಟರ್ ಹೋಗಬೇಕಾದ್ರೆ, ಮೂವಿ ನೋಡಬೇಕಾದ್ರೆ ಇಲ್ಲಿ ಪಾಪ್ಕಾರ್ನ್ ಎಲ್ಲ ಸಿಗ್ತದೆ, ಕಚ್ಚಿಕೊಂಡು ಮೂವಿ ನೋಡ್ಬೋದು. ಮಾಲ್ ಒಳಗೆ ಜಿಮ್ ಸಹ ಉಂಟು. ಅಂಗಡಿ ಸಹ ಮುಚ್ಚಿದ್ದಾರೆ ಇಲ್ಲಿ. ರಮದಾನ್ ಟೈಮಿಗೆಲ್ಲ ಯಾರು ಸಹ ಮ್ಯೂಸಿಕ್ ಸಹ ಹಾಕುದಿಲ್ಲ ಆಯ್ತಾ. ಡೇ ಟೈಮಲ್ಲಿ ಅವ್ರು ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ಮ್ಯೂಸಿಕ್ ಸಹ ಹಾಕುದಿಲ್ಲ. ಗೋಲ್ಡ್ ಅಂಗಡಿ ಸಹ ಉಂಟು. ಕೆಲವರು ಬಟ್ಟೆ ಶಾಪಿಂಗ್ ಆಗಿ ಗೋಲ್ಡ್ ಶಾಪಿಂಗ್ ಮಾಡ್ತಾರೆ. ಗೋಲ್ಡ್ ಅಂಗಡಿ ನೋಡಿ. ಹಾ ಗೋಲ್ಡ್ ರೇಟ್ ನೋಡುವಾಗ, ಗೋಲ್ಡ್ ಅಂಗಡಿ ನೋಡುವಾಗ ಒಳಗೆ ಹೋಗುದಾ ಬೇಡವಾ ಆಗ್ತದೆ. ಕಡೆ ಗೋಲ್ಡ್ ಡಿಸೈನ್ಸ್ ನೋಡಿ ಮಾರಿ, ಡಿಸೈನ್ಸ್ ನೋಡಿ. ದಾರಿ ಸಾಗಲಿ ಮುಂದೆ ಹೋಗಲಿ, ಹೋಗುವ. ಇದೆಲ್ಲ ಬಟ್ಟೆದ ಅಂಗಡಿ, ಬ್ಯಾಗುದ ಅಂಗಡಿ, ಬಟ್ಟೆದ ಅಂಗಡಿ ನೋಡಿ. ಹೂವ ಬಟ್ಟೆಯಲ್ಲಿ ಹೂವ. ಇದು ಮಕ್ಕಳ ಬಟ್ಟೆ ಸೆಕ್ಷನ್. ಡೆಕೋರೇಷನ್ ಮಾಡಿದ್ದಾರೆ ನೋಡಿ ರಮದಾನ್ಗೆ. ಭಾರಿ ಚಂದ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಫೋಟೋ ಸಹ ತೆಗಿಬೋದು. ಎಷ್ಟು ನೀರು ಕುಡಿಜಿ ನೋಡ್ತೇನೆ. ಗೌಡರಾಗಿ ತೊಟ್ಟೆ ತಗೊಂಡು ಬಂದಾಳೆ. ಅದರಲ್ಲಿ ತೊಳಿಬೇಕು. ಹೋಗುವ. ಅಲ್ಲಿ ಇನ್ನೂ ಸಹ ಒಳ್ಳೊಳ್ಳೆ ಬಾಟಲ್ಸ್ ಉಂಟು ಮಗ, ನೋಡು. ಇದೆಲ್ಲ ಬಾಟ್ಲಿ ಒಳ್ಳೆ ಉಂಟು. 12 ದಿನ ಬರುವಾಗ ತಂದಾಳೆ ತೊಟ್ಟೆ. ಈಗ ಅಪ್ಪ ಹಿಡ್ದಿದ್ದಾರೆ ತೊಟ್ಟೆ. ಅಲ್ಲಿಂತ ಕ್ಯೂಟ್ ಬಾಟ್ಲಿ ಸಹ ಉಂಟು. ಅಪ್ಪ ಇದು ಯಾರು ಕುಡಿಯೋದು ಮಾರೆ ನೀರು. ಇದಕ್ಕೆ 39 ದಿರಂ. ಮಕ್ಕಳಿಗೆ ತುಂಬ ಸೆಳೆಯುವ ಐಟಮ್ಸ್ ಉಂಟು. ಬೇರೆ ಬೇಕಂತೆಯಾ? ಎಂತ ಬೇಕು ಈಗ? ಅದೆಂತಕ್ಕೆ ಮಗ? ಬೇಡ, ಇಡು. ಇಲ್ಲಿದ್ರೇನೆ ಚಂದ. ನೋಡಿ ಎಷ್ಟು ಚಂದ ಕಾಣ್ತದೆ ಅಲ್ಲಿ. ಒಂದೇ ಕೌಂಟರ್ ಇರುತ್ತಲ್ಲ. ಯಾರು ಸಲ್ಲ ಈಗ ರಮದಾನ, ಅದಕ್ಕೆ ಖಾಲಿ. ಒಂದು ಟ್ರಾವೆಲ್ ಕಿಟ್ ಹಿಡ್ದಿದ್ದಾಳೆ. ತುಂಬ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆವು. ಇಡುಕಿಯ ಹಿಂದೆ ಇಡು. ಬೇಡ ಮಗ, ಅದು ಬೇಡ. ಕೋಟಲ್ಲಿ ಪಾರ್ಟಿಷನ್ ಹಾಕಿದ್ದಾರೆ. ಇಲ್ಲಿ ಪಾರ್ಟಿಷನ್ ಹಾಕಿದಲ್ಲಿ ಕುತ್ಕೊಂಡು ತಿನ್ಬೋದು. ಇಲ್ಲೆಲ್ಲ ಖಾಲಿ ಕುತ್ಕೊಂಡು ಮಾತಾಡಲಿಕ್ಕೆ, ತಿನ್ನಲಿಕ್ಕೆಲ್ಲ. ಎಕ್ಸ್ಚೇಂಜ್ ಮಾಡ್ಬೋದು. ಊರಿಗೆ ಹಣ ಕಳಿಸೋದಾದರೆ ಅಲ್ಲಿಂದ ಕಳಿಸ್ಬೋದು. ಈಗೆಲ್ಲ ಆನ್ಲೈನ್ ಮಾಧ್ಯಮ ಉಂಟು. ಅದು ಸಹ ಕೆಲವರೆಲ್ಲ ಲೇಬರ್ ಕ್ಲಾಸ್ನವ್ರು ಬಂದು ಇಲ್ಲಿಂದ ಕಲಿಸ್ತಾರೆ. ದೊಡ್ಡ ಅಮೌಂಟ್ ಎಲ್ಲ ಕಳಿಸ್ಲಿಕ್ಕಿದ್ರೆ ಇಲ್ಲಿಂದ ಬಂದು ಕಲಿಸ್ತಾರೆ. ಇಷ್ಟು ಶಾಪಿಂಗ್ ಮಾಡಿ ಹಣ ಉಳಿದ್ರೆ ಅಲ್ಲಿಂದ ಹಣ ಕಲಿಸ್ಬೋದು. ಬಟ್ಟೆ ಟ್ರೈ ಮಾಡೋದು ಬಟ್ಟೆ ಎಲ್ಲ, ಬಂದ ಬಟ್ಟೆ ಎಲ್ಲ ಟ್ರೈ ಮಾಡಿದೆ. ಆಗುವ ಬಟ್ಟೆ ಚಂದ ಕಾಣುದಿಲ್ಲ, ಚಂದ ಕಾಣುವ ಬಟ್ಟೆ ಆಗುದಿಲ್ಲ. ನಮ್ಮ ಫಿಗರ್ ಹೀಗೆ ಅಲ್ಲ, ಎಂತ ಮಾಡೋದು? ಬಾ. ಅಡಿ ವಾಶ್ ಆಯಿತು. ವಾಶ್ ಮಾಡಿದ್ದಕ್ಕೆ ಎಷ್ಟು ತಗೊಂಡ್ರು? 10 ದಿರಮ್ಮ. 10 ಇಲ್ಲಿ ಕಮ್ಮಿ ಆಗಾದ್ರೆ 10 ದಿರಮ್ ಅಂತೆ ವಾಶ್ ಮಾಡಲಿಕ್ಕೆ. ನೆಕ್ಸ್ಟದಲ್ಲೆಲ್ಲ ಬೇರೆ ಸೂಪರ್ ಮಾರ್ಕೆಟಲ್ಲಿ 15 ದಿರಮ್. ನೆಕ್ಸ್ಟದಲ್ಲಿ ಹೌದು. ನಾನು ಪಾತ್ ಫೈಂಡರ್ ಕೊಂಡೋಗೋದು ಯಾವಾಗ ಸಹ. ಚಲೋ ಇನ್ನು ಮನೆಗೆ. ಫಿಲಿಪಿನೋ ಫ್ಯಾಮ್ಲಿ ಇದು ಗುರ್ತಾಯಿತು. ಬಂದು ಮಾತಾಡಿಸಿದ್ರು ಅವರೇ. ಖುಷಿ ಆಯಿತು. ಅವರು ಸಹ ಅಜ್ಮಾನಲ್ಲೇ ಇರೋದು. ತುಂಬ ಖುಷಿ ಆಯಿತು ಇವರನ್ನು ಸಿಕ್ಕಿ. ಇವರಿಗೆ ಹೇಳಿದೆ ನಾನು ಯೂಟ್ಯೂಬರ್ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ಅವ್ರಿಗೆ ಭಾರಿ ಖುಷಿ ಆಯಿತು ಯೂಟ್ಯೂಬರ್ ಅಂತ ಹೇಳುವಾಗ. ಅವರು ಫಿಲಿಪಿನೋ ಸಿಕ್ಕಿ ತುಂಬ ಮಾತಾಡಿದ್ರು ಆಯಿತಾ. ನಾನು ಬಟ್ಟೆ ನೋಡೋದ್ರಲ್ಲಿ ಬಿಸಿ ಇದ್ದೆ. ನಮಗೆ ಬಟ್ಟೆ ಸಿಕ್ಕುದು ಸಹ ಭಾರಿ ಕಮ್ಮಿ. ಯಾಕೆಂದ್ರೆ ನಾನು ತುಂಬ ಚೂಸಿ ಆಯಿತಾ. ನನಗೆ ಟೈಟ್ ಇರಬಾರ್ದು, ನೆಕ್ ಡೀಪ್ ಇರಬಾರ್ದು, ಇಲ್ಲಿ ಲೂಸ್ ಇರಬಾರ್ದು, ಅಲ್ಲಿ ಟೈಟ್ ಇರಬಾರ್ದು ಅಂತ ತುಂಬ ಇರ್ತದೆ. ನನ್ನೊಟ್ಟಿಗೆ ಯಾರು ಬರ್ತಾರೆ ಶಾಪಿಂಗ್ಗೆ ಅವ್ರಿಗೆ ಸಾಕಾಗಿ ಹೋಗ್ತದೆ. ಯಾಕೆಂದರೆ ನನಗೆ ಲೂಸ್ ಬಟ್ಟೆ ಎಲ್ಲ ಇಷ್ಟ. ಲೂಸ್ ಹೆಚ್ಚು ಎಕ್ಸ್ಪೋಸಿಂಗ್ ಆಗುವ ಬಟ್ಟೆ ಎಲ್ಲ ಇಷ್ಟ ಅಲ್ಲ. ಸೊ ನನ್ನ ಟೇಸ್ಟ್ ಪ್ರಕಾರ ಡಿಸೈನರ್ಸ್ ಇನ್ನೂ ಸಹ ಈ ಲೋಕಕ್ಕೆ
ಬರಲಿಲ್ಲ. ಸೊ ಅದರಿಂದ ನನಗೆ ಬಟ್ಟೆ ಸಹ ಸಿಗೋದಿಲ್ಲ ಅಂತ ಪ್ರಾಬ್ಲಮ್ ನನಗೆ. ಅಂಥದ್ದೆಲ್ಲ ಪ್ರಾಬ್ಲಮ್ ಉಂಟು ನನಗೆ ಲೈಫಲ್ಲಿ. ಸೊ ಅಂಥದ್ರಲ್ಲಿ ನಾನು ಹುಡುಕೋದ್ರಲ್ಲಿ ಬಿಸಿ ಇರುವಾಗ ಅವ್ರು ಬಂದರು, ವಾಟ್ ಈಸ್ ಯೋರ್ ನೇಮ್ ಕೇಳಿದ್ದು. ಕ್ಲಾರಾ. ವಾವ್, ಐ ಲವ್ ಯೋರ್ ನೇಮ್. ನಮ್ಮ ದೇಶದಲ್ಲಿ ಇದು ಅಂತೂ ಕಾಮನ್ ನೇಮ್, ಒಂದು ಜಾಗದ ಹೆಸರು ಉಂಟು ಕ್ಲಾರಾ ಅಂತ ಹೇಳಿದ್ದು. ಭಾರಿ ಖುಷಿ ಆಯಿತು. ಒಮ್ಮೆ ನನ್ನ ಮಮ್ಮಿ ಡ್ಯಾಡಿ ನೆನಪಾಯಿತು. ಒಂದು ಹೆಸರು ಇಟ್ಟಿದ್ದಾರೆ, ಫುಲ್ ಟ್ರೆಂಡಿ ಹೆಸರಲ್ಲ, ವೆಸ್ಟರ್ನ್ ಹೆಸರು, ಕ್ಲಾರಾ ಅಲ್ಲ, ಕ್ಲಾರಾ ಅಂತೇಳಿ. ಮತ್ತೆ ಇವಳ ಹೆಸರು ಕೇಳಿದ್ದು ಕಿಯಾರಾ, ಹೇಳಿದೆ ಕ್ಲಾರಾ ಕಿಯಾರಾ, ರೈಮಿಂಗ್ ವರ್ಡ್ಸ್. ಖುಷಿ ಆಯ್ತು. ಅವರೊಟ್ಟಿಗೆ ಒಂದು ಫೋಟೋ ಸಹ ತೆಗೆದೆ, ನಂಬರ್ಸ್ ಎಕ್ಸ್ಚೇಂಜ್ ಮಾಡಿದೆವು. ಅಜ್ಮನಲ್ಲಿ ಇರುದಲ್ಲ, ಯಾವಾಗಾತ ಸಿಗುವ, ನಾನು ಯೂಟ್ಯೂಬರ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ಭಾರಿ ಖುಷಿ ಆಯ್ತು ಅವರಿಗೆ. ಸೊ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡಿ ಒಂದು ಫಿಲಿಪಿನೋ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇವತ್ತು. ಖುಷಿ ಆಯ್ತು. ಹಾಡಿ ಹಾಡಿ, ಹ್ಯಾಪಿ ಬರ್ಡೇ ಹಾಡಿ. ಸಾಕಾಯ್ತು. ಅರ್ಧ ದಿನ ಮಧ್ಯಾಹ್ನ ಆದದಷ್ಟೇ, 12ವರೆಗೆ ಸಾಕಂತ ಹೇಳಿದ್ರು. ಇನ್ನು ಸಂಜೆ ಒಂದೇ ಸಾಂಗ್ ಇವತ್ತು ರಿಪೀಟ್ ಆಗಿರ್ತೀನಿ ನಾನು, ಬೇರೆ ಯಾವ್ದು ಪ್ಲೇ ಆಗಬಾರ್ದು ಅಂತ. ಗೊತ್ತಿದೆ, ಹ್ಯಾಪಿ ಬರ್ಡೇದು. ಹ್ಯಾಪಿ ಬರ್ಡೇ ಟು ಯು ಜಿ. ಅಕ್ಕ ಮೀನ್ ಅಂಗಡಿ ಬಂತ, ಮೀನ್ ತಗೊಳ್ಳುವ. ಹೌದು, ಎಂತ ಬೇಡ. ಮಾಡಿದರೆ ಮಾಡಿಕೊಳ್ಳಿ, ಮಾತೊಂದ ಹೇಳ್ತೇನೆ, ಸಿಗರೇಟು ಮಾತ್ರ ಸೇರಬಾರದು. ದಾರಿಯಲ್ಲಿ ಹೋಗುವಾಗ, ದಾರಿಯಲ್ಲಿ ನಡೆಯುವಾಗ, ಕಡಗಿನ ಕಡೆ ಮಾತ್ರ ನೋಡಬಾರದು. ನೋಡಿದರೆ ನೋಡಿಕೊಳ್ಳಿ, ಮಾತೊಂದ ಹೇಳುತ್ತೇನೆ, ಕುಡಿದು ಚರಂಡಿಗೆ ಬೀಳಬಾರದು. ಆರ್ಟಿಸಲ್ಲಿ ಹೋಗುವಾಗ, ಆರ್ಟಿಸಲ್ಲಿ ನಡೆಯುವಾಗ, ಹುಡುಗಿಯರ ಕಡೆ ಮಾತ್ರ ನೋಡಬಾರದು. ನೋಡಿದರೆ ನೋಡಿಕೊಳ್ಳಿ, ಮಾತೊಂದ ಹೇಳುತ್ತೇನೆ, ಐ ಲವ್ ಯು ಅಂತ ಹೇಳಬಾರದು. ಊಟ ಎಲ್ಲ ಮಾಡಿ ಆಯ್ತು. ಊಟ ಎಲ್ಲ ಆದಮೇಲೆ ಒಂದು ಡೆಸರ್ಟ್ ಬೇಕಲ್ಲ, ನನ್ನ ಇಷ್ಟವಾದ ಡೆಸರ್ಟ್ ಮ್ಯಾಕ್ಡಿ ಐಸ್ ಕ್ರೀಮ್. ಸೊ ಈಗ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋಗುದು. ಇಲ್ಲಿ ಎಲ್ಲ ಫುಲ್ ಡಲ್, ಯಾಕಂದರೆ ರಮದಾನ್, ನಮಗೀಗ ಲೆಂಟ್ ಟೈಮ್ ಅಲ್ಲ, ಸೊ ಸ್ವಲ್ಪ ಡಲ್ ಉಂಟು. ಚಿಂತಿಲ್ಲ, ಬಿದ್ದದು ಚೇರ್ಗೆ ತಾಗಿ ಕಳೆಗೆ. ಇದು ಇಲ್ಲಿಯ ಲೋಕಲ್ಸ್ನವರ ಮನೆ, ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಬೀಚಿಗೆ ಬಂದಿದ್ದೇವೆ, ಒಂದು ರೌಂಡ್ ಹೋಗುವ ಅಂತೇಳಿ. ಬರ್ಡೇ ಲೆಕ್ಕದಲ್ಲಿ ಮೀನು ಸಿಗ್ತದ ಅಂತ ನೋಡ್ತಿದ್ದಾರೆ ಗಂಡ ರಾತ್ರಿ ಡಿನ್ನರ್ಗೆ. ಸಿಗಿತಾ? ಅಂಜಲ್ ಬರ್ತಾ ಉಂಟಂತೆ, ಅಂಜಲ್. ಯಾವ ಬೋಟ್ನವ್ರು ತರ್ತಿದ್ದಾರಾ? ಕಿಯಾರಾ ಈಚೆ ಬಾ, ಹಿಂದೆ ಬಾ. ನೀನೇ ಹುಕ್ಕಿಗೆ ಸಿಕ್ಕಿಕೊಳ್ಳದೆ ಬಚಾವ್. ಮಶ್ರೂಮ್ ಅಲ್ಲ, ಅದು ಸೀಶೆಲ್ಸ್. ಇಲ್ಲಿ ಅಂತೂ ತುಂಬ ಕಡೆ ತುಂಬ ಜನರು ಫಿಶಿಂಗ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಆಯಿತಾ. ಎಂತ ಮಾರೆ, ಅದಕ್ಕಿಂತ ಮಾರ್ಕೆಟಿಂದ ತಗೊಳ್ಬೋದಲ್ಲ ಮೀನು ಅಂತೇಳಿ ಕೇಳ್ತೀರಾ? ಮಾರ್ಕೆಟಿಂದ ತಗೊಳ್ಳುವ ಮೀನು ಹಾಗೂ ನಾವೇ ಹಿಡಿದು ಕಾಯಿಸಿ ತಿನ್ನುವ ಮೀನಿಗೆ ತುಂಬ ವ್ಯತ್ಯಾಸ ಉಂಟಾಯ್ತಾ. ಕಿಯಾ ಹುಟ್ಟುವ ಮುಂಚೆ ನಾವು ಬರ್ತಿದ್ದೆವು ಫಿಶಿಂಗ್ ಮಾಡಲಿಕ್ಕೆಲ್ಲ. ಮೀನು ಸಿಗುವಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಇನ್ನೊಂದು ಹಿಡಿಯುವ ಅಂತೇಳಿ ತುಂಬ ಆಸೆ ಆಗ್ತದೆ. ಅದೊಂದು ಎಡಿಕ್ಷನ್ ಆಗಿ ಮೀನು ಹಿಡಿಯೋದು ಸಹ. ಬಂತು ಮೀನು ಸಿಕ್ಕಿತು. ಸಿಗಿದಾ? ನೀವು ಬರ್ಡೇ ಹೇಳುವಾಗಲೇ ಬಂತಂದು ನೆನ್ಸಿದೆ. ನಾವೆಂತ ಸಹ ಇದಕ್ಕೆ ಕೋಳಿ ಎಲ್ಲ ತರಲಿಲ್ಲ. ಮೀನುಗಳು ಸಹ ಹುಷಾರು ಉಂಟು. ನಾವು ದಡ್ಡರ್ ಅಂತ ನೆನ್ಸುದು. ದಡ್ಡರ್ ನಾವು, ಅವ್ರು ಹುಷಾರಿದ್ದಾರೆ. ಊಟ ಮಿನಿ ಬೇಟಲ್ಲಿ ಹಾಕಿದ್ರೆ ಬರ್ತದೆ, ಸುಮ್ಮನೆ ಹೀಗೆ ಕೋಲ್ ಹಾಕಿದ್ರೆ ಬರ್ತದಾ? ಈಗಿನ ಕಾಲದಲ್ಲಿ ಮನುಷ್ಯರಿಗೆ ಮಸ್ಕ್ ಆಗ್ಬೇಕಿಲ್ಲದ್ರೆ ಯಾರು ಸಹ ಮಾತು ಕೇಳುದಿಲ್ಲ. ಈ ಕಾಲದಲ್ಲಿ ಮೀನುಗಳು ಕೇಳ್ತದಾ? ಪಾಯಿಂಟ್ ಅಲ್ಲ ಫ್ರೆಂಡ್ಸ್. ಬ್ಯೂಟಿಫುಲ್ ಆದ ಸನ್ಸೆಟ್ ಆಗ್ತಾ ಉಂಟು. ಈ ಅಲೆಗಳ ಸೌಂಡ್ ಕೇಳುವುದೇ ಒಂದು ರಿಲ್ಯಾಕ್ಸೇಷನ್, ಬೇರೆ ಲೆವೆಲ್ ರಿಲ್ಯಾಕ್ಸೇಷನ್. ಒಟ್ಟಿಗೆ ಯಾರ ಗಾಳಿಪಟ ಬಿಡ್ತಿದ್ದಾರೆ ಇಲ್ಲಿ. ಮೀನ್ ಸಿಕ್ಕಿತು ಫ್ರೆಂಡ್ಸ್, ಮೀನ್ ಸಿಕ್ಕಿತು. ಓ ದೇವರೇ, ಮೀನ್ ಸಿಕ್ಕಿದೆ ಫ್ರೆಂಡ್ಸ್. ಬಲ್ಲೆ ಬರ್ತಿಲ್ಲ. ಓ ದೇವರೇ, ಬಲ್ಲೆ ಮೆಲ್ಲ, ಮೆಲ್ಲ.
ನೀವು ಹೋಗ್ಬೇಡಿ ಎದುರು, ಮೀನ್ ಬಂದ್ರೆ ಸಾಕು ಈಚೆ. ಯಾರು ಬರ್ತಾನೆ ಇಲ್ಲ ಫ್ರೆಂಡ್ಸ್. ಮಿನಿ ಬಲ್ಲೆಗೆ ಸಿಕ್ಕಿಕೊಂಡಿದ್ದಾನೋ ಅಲ್ಲಿ. ಯಾರು ಬರ್ತಾನೆ ಇಲ್ಲ, ಇವರು ಆಗದಿಂದ ತಿರುಗಿಸ್ತಾ ಇದ್ದಾರೆ. ತಾಟೆ ತಾಟೆ ನಡೀತದೆ ನಡೀತದೆ, ಅಂಜಲಿ ಇಲ್ಲದೆ ತಾಟೆ ಸಹ ನಡೀತದೆ. ನಡೀತದೆ ನಡೀತದೆ, ಯಾವ್ದು ಸಾಕ್ತದೆ, ಒಂದು ಹೊಟ್ಟೆಗೆ ಹೋದ್ರೆ ಆಯ್ತು. ಮೀನು ಬರ್ತಾ ಉಂಟು ಕಿಯಾ, ಮೀನು ಮೀನು, ಬದಿ ಬದಿ ಬದಿ, ತಾಟೆ ತಾಟೆ ಬಂತು. ಈಗ ತಪ್ಪಿಸಿತಂತೆ. ಹಾಗಾದ್ರೆ ಉಂಟು ಮಾಡಿ ಬಿಟ್ಟಿತಾ? ಯಾವ ಮೀನು ಮಾರೇದು? ತಿಮಿಂಗಿಲ್ಲವೇ? ತಾಟೆಯಾ? ತೊರಕೆ ತೊರಕೆ ಕಷ್ಟ ಅಲ್ಲ. ನುಚ್ಚು ನೂರು ಮಾಡಿಬಿಟ್ಟಿತ್ತು ಇದನ್ನೇ. ಅಲ್ಲ, ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ, ಇನ್ನು ಕೇಕ್ ಕಟ್ಟಿದ್ರೆ ಆಯ್ತು. ನನಗೆ ಎಷ್ಟು ಸಹ ಫ್ರೈ ಆಗಲಿ, ಒಂದು ಬರ್ಡೇ ದಿನ ಅಮ್ಮ ಅಪ್ಪನಂತೂ ಡಬಲ್ ಮಿಸ್ ಮಾಡ್ತೇನೆ. ತುಂಬ ಮಿಸ್ ಮಾಡ್ತಿದ್ದೇನೆ ಮಮ್ಮಿ ಡ್ಯಾಡಿಯನ್ನು. Happy birthday to you. Happy birthday to you. Happy birthday to you, Mrs. Kundar. Happy birthday to you. May you have many more. May you have many more. May you have many more birthdays. ನೋಡು ಲವ್ಲಿ ಆಯ್ತು. ಈಗ ವ್ಯಾಕ್ಯೂಮ್ ಹೊಡಿತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅದು ಕೊಡಿ ಕಡೆ ಆಗ್ತದೆ ಅಂತೇಳಿ. ಅವ್ರು ತಗೊಂಡು ಬಂದದ್ದು ಅಲ್ಲಿ ಜೋಶಲ್ಲಿ ಹೊಡೆದು ಬಿಟ್ರು ಆ ಪಾಪಸ್. ಇಡೀ ಮನೆ ರಟ್ಟಿದೆ. ಈಗ ಅಲ್ಲಿ ಕ್ಲೀನಿಂಗ್ ಮಾಡ್ತಿದ್ದಾರೆ. ನಂದು ಬರ್ಡೇ ಅಲ್ಲ. ಏನು ಮಿಸಸ್ ಕುಂದರ್, ನಿಮಗೆ ಬೆನ್ನು ಬಗ್ಗುದ್ಲವ? ನೀವು ಯಾಕೆ ಕ್ಲೀನ್ ಮಾಡೋದ್ಲ ಕೇಳ್ತೀರಾ? ಬೆನ್ನು ಬಗ್ತದೆ, ಇವತ್ತು ಬರ್ಡೇ ಅಲ್ಲಯ್ಯ. ಬರ್ಡೇಗಳು ಸ್ವಲ್ಪ ಕುತ್ಕೊಳ್ತಾರೆ, ಇಲ್ಲದ ಇಡೀ ವರ್ಷ ನಾನೇ ಅಡ್ಪಿಂಗ್ ಗುಡಿಸಿಂಗ್. ಅವ್ರಿಗೀಗ ತಂದು ಈಗ ಸಾಕಾಗಿ ಹೋಯ್ತು ಕ್ಲೀನ್ ಮಾಡಿ ಮಾಡಿ. ರಾತ್ರಿಯ ಡಿನ್ನರ್ಗೆ ಬೆಚ್ಚ ಬೆಚ್ಚ ಬಿರಿಯಾನಿ ಹಾಗೂ ತಂದೂರಿ ಕಬಾಬ್. ಸ್ವಲ್ಪ ಹನಿ ಹಾಕಿದ್ದೇನೆ, ಆದರೆ ಸಹ ಬಾತಿದೆ. ಕಡೆಗೆಲ್ಲ ಕಲೆ ಆಗಿದೆ. ಮೇಲೆ ಇತ್ತು ಮಗ ನೋಡಿ, ಇಲ್ಲೆಲ್ಲ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿದೆ. ಇಲ್ಲಿ ಗುದ್ದಿ ಇಲ್ಲಿ ಕಚ್ಚಿ ಹೋಗ್ತದೆ. ಅಯ್ಯೇ, ಗುಣ ಮಾಡ್ತಾರೆ ಆಯ್ತಾ. ಪ್ರೇಯರ್ ಮಾಡಿ ಮಲಗಿ. ಇಲ್ಲ ಇಲ್ಲ, ಆಯ್ತಾಯ್ತು, ವಾಶ್ ಮಾಡಿದ್ಲು ಬಿಡು. ಓಕೆ ಓಕೆ ಓಕೆ, ಮಾಡಿದ್ಲು ಬೈ ಮಿಸ್ಟೇಕ್ ಅಲ್ಲ. ಓಕೆ, ಜಾಗ್ರತೆ ಮಾಡು. ಓಕೆ, ಗಾಡ್ ಬ್ಲೆಸ್ ಯು. ಇಟ್ಸ್ ಓಕೆ ಇಟ್ಸ್ ಓಕೆ. ನಾವು ಬಿದ್ದೆ ಕಲಿಯೋದು ಲೈಫಲ್ಲಿ. ನೀನು ಟೈಲ್ಸ್ ಅಲ್ಲಿ ಬಿದ್ದದು. ಮಮ್ಮ ಮುಂಚೆ ಎಲ್ಲ ಇದ್ದ ಬಂದ ಮಣ್ಣಲ್ಲೆಲ್ಲ ಬೀಳ್ತಿದ್ದೆ. Crying? Sad, Mama? Yeah. Of course you'll be sad. Will you party if you fall? No, right? You'll be sad. It's okay. But you should learn from your mistake, okay? I didn't know. That's what. Okay. ಈಗ ಬಿದ್ದ ಮೇಲೆ ಕಲ್ತಿಯಲ್ಲ, ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಬೇಡ, ಓಕೆ? ಎಂತಾದಂದರೆ ಮನೆಯಲ್ಲಿ ಗೆಸ್ಟ್ ಇದ್ದರು, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು. ಅವರ ವೀಡಿಯೋಸ್ ತೆಗಿಲಿಕ್ಕೆ ಆಗಲಿಲ್ಲ. ನೋಡುವ, ಫ್ಯೂಚರಲ್ಲಿ ನೋಡುವ. ಸದ್ಯಕ್ಕೆ ತೆಗಿಲಿಕ್ಕೆ ಆಗಲಿಲ್ಲ. ಎಂತಾದಂದರೆ ಇವಳು ಬ್ಯುಸಿ ಇದ್ಲು, ಆಚಿಂದ ಈಚಿಂದ ಆಚೆ ಓಡುದ್ರಲ್ಲಿ. ಅವಳು ಎಂತ ಮಾಡಿದ್ಲು ಅಂದರೆ, ನಡೆಯುವಾಗ ದಂಟಿ ಚೇರ್ದು ಎಜ್ಜು ಉಂಟಲ್ಲ, ಚೇರ್ದು ಎಜ್ಜಿಗೆ
ಇಲ್ಲಿ ಗುದ್ದಿ ಹೋದದ್ದು. ಗುದ್ದಿ ಹೋಗಿ ಅವಳು ಲಿಪ್ಸನ್ನು ಕಚ್ಚಿಬಿಟ್ಲು, ಗಟ್ಟಿ ಕಚ್ಚಿದ್ಲು. ಅದೀಗ ಫುಲ್ ಸರಿ ತಾಗಿದೆ, ಇಲ್ಲಿ ಲಿಪ್ಸ್ ಒಳಗೆಲ್ಲ ಫುಲ್ ಬ್ಲಡ್ ಎಲ್ಲ ಬಂದು ನಮಗೆ ಒಮ್ಮೆಲೆ ಅದರ ನಂತರ ನನಗೆ ಎಂಥ ವೀಡಿಯೋಸ್ ತೆಗೆಯೋದು ಎಂತ ಬಿಡೋದು ಅರ್ಥ ಆಗಲಿಲ್ಲ. ಪಾಪ ಅವಳು ನೋವಲ್ಲಿದ್ಲು. ಮತ್ತು ಐಸ್ ಕ್ರೀಮ್ ಎಲ್ಲ ಕೊಟ್ಟೆವು, ಶುಗರ್ ಸಹ ಹಾಕಿದೆವು, ಐಸ್ ಇಟ್ಟೆವು, ಎಲ್ಲ ಮಾಡಿದೆವು. ಮಕ್ಕಳು ಹಾಗೆ ಅಲ್ಲ, ಹೇಳಿದ್ದು ಕೇಳುದಿಲ್ಲ, ಓಡಬೇಡ ಹೇಳಿದರೆ ಓಡ್ತಾಳೆ. ಮತ್ತು ಅಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಸಹ ಆಗುದಿಲ್ಲ, ನಾವೆಲ್ಲ ಬಿದ್ದೇ ಕಲ್ತದಲ್ಲ. ಮಕ್ಕಳು ಸಹ ಹಾಗೆ, ಇನ್ನು ಬೀಳಬೇಕು, ಕಲಿಬೇಕು, ತುಂಬ ಉಂಟು ಲೈಫಲ್ಲಿ ಇನ್ನೂ ಸಹ ಕಲಿಲಿಕ್ಕೆ. ಇದಕ್ಕೆ ನಾವು ಮಂಡೆ ಬೆಚ್ಚ ಮಾಡಿ ಕೂತ್ರೆ ಆಗಲಿಕ್ಕೆಲ್ಲ. ಐಸೆಲ್ಲ ಇಟ್ಟದ್ರಿಂದ ಸ್ವಲ್ಪ ಕ್ಲಾಟ್, ಸ್ವಲ್ಪ ಅಷ್ಟು ಸ್ವೆಲ್ಲಿಂಗ್ ಆಗಲಿಲ್ಲ. ಬಟ್ ಇನ್ನು ನಾಳೆ ನೋಡಬೇಕು. ಅವಳಿಗೆ ಸರಿ ತಿನ್ನಲಿಕ್ಕೆ ಸಹ ಆಗಲಿಲ್ಲ, ಯಾಕಂದರೆ ಇಲ್ಲಿ ಲಿಪ್ಸದು ಒಳಗೆ ಉಂಟಲ್ಲ, ಒಳಗೆ ಫುಲ್ ಇದಾಗಿದೆ, ಗುದ್ದಿ ಹೋಗಿದೆ ಸ್ವಲ್ಪ. ಪಾಪ ಖಾರದಲ್ಲಿ ಎಂತ ತಿನ್ನಲಿಕ್ಕೆ ಸಹ ಆಗುದಿಲ್ಲ. ಅವಳದು ಫೇವ್ರೆಟ್ ಎಗ್ ಆ್ಯಂಡ್ ರೈಸೇ ಅಲ್ಲ, ಸೊ ಅದೇ ಕೊಟ್ಟೆ ನಾನು ರಾತ್ರಿಗೆ. ಹೆಚ್ಚು ಪ್ರೆಷರ್ ಹಾಕ್ಲಿಕ್ಕೆ ಆಗೋದಿಲ್ಲ. ಬೇಜಾರಾಯಿತು, ಬರ್ಡೇ ದಿನವೇ ಪಾಪ ಆಯ್ತಾ ಅಂತೇಳಿ. ಇರಲಿ, ದೇವರು ಗುಣ ಮಾಡ್ತಾರೆ. ಸೊ ನನ್ನ ಬರ್ಡೇ ಅಂತೂ ಗಮ್ಮತ್ತಾಯಿತು. ಅಡಿಗೆ ಮಾಡಿದರೆ ನನಗೆ ಸಾಕಾಗ್ತದೆ, ಮತ್ತು ಹೆಚ್ಚು ಫ್ಯಾಮಿಲಿ ಮೆಂಬರ್ಸ್ 3-4 ಜನ ಖಾಲಿ ಎಕ್ಸ್ಟ್ರಾ ಇದ್ದದ್ದು. ಸೊ ಅದಕ್ಕೆ ಇಡೀ ದಿನ ತರಿಸಿ ತಿಂದದ್ದು. ತುಂಬ ಥ್ಯಾಂಕ್ಸ್ ಗಂಡನಿಗೆ. ಇದೊಂದು ಚಾನ್ಸ್ ಸಿಕ್ಕುದು ಸಹ ಭಾರಿ ರೇರ್ ಅಲ್ಲ, ಅಡಿಗೆ ಮಾಡಬೇಡ ಹೇಳೋದು. ಅದು ಸಹ ಒಂದು ಬ್ಲೆಸ್ಸಿಂಗೆ. ತುಂಬ ಥ್ಯಾಂಕ್ಸ್ ನನ್ನ ಗಂಡನಿಗೆ. ಹಾಗೂ ಎಲ್ಲರಿಗೆ ಸಹ ತುಂಬ ಜನರು ನೀವು ವಿಶ್ ಮಾಡಿದ್ದೀರಿ, ತುಂಬ ಥ್ಯಾಂಕ್ಸ್. ಎಲ್ಲರಿಗೆ ಸಹ ರಿಪ್ಲೈ ಹಾಕ್ತಾ ಇದ್ದೇನೆ. ಇನ್ನೂ ಸಹ ತುಂಬ ಜನರಿಗೆ ರಿಪ್ಲೈ ಹಾಕ್ಲಿಕ್ಕೆ ಉಂಟು, ಆದರೆ ನಾನು ರಿಪ್ಲೈ ಮಾಡ್ತೇನೆ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಎಂತ ಗಿಫ್ಟ್ ಸಿಕ್ಕಿದೆ ಮಿಸ್ಸಸ್ ಕುಂದರ್ಗೆ ಹೇಳ್ತೇನೆ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ಈಗ ನೆನೆಸಿದ್ದೆ ನಾನು, ಇನ್ನು ಗಿಫ್ಟ್ ತೋರಿಸ್ತೇನೆ. ಆಗಲೇ ಈ ಹುಡುಗಿದೆಲ್ಲ ಆಯಿತು, ಮತ್ತು ನನಗೆ ತುಂಬ ಇದಾಯಿತು, ಟೆನ್ಷನ್ ಆಯಿತು ಇವಳು ಹೀಗೆ ಆದದ್ದು ನೋಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ಆಯಿತಾ. ಎಂತೆಲ್ಲ ಗಿಫ್ಟ್ ಸಿಕ್ಕಿದೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ, ಉದ್ದಾಯಿತು. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿ ಮನಸ್ಸಾದರೆ ಕಾಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲ ಅಷ್ಟೊಗೆ ಟೇಕ್ ಕೇರ್, ಬಾಯ್ ಬಾಯ್.